ರಕ್ಷಣಾ ತಂತ್ರಜ್ಞಾನ. ಸೊ ಇದರಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಏನೇನು ಬರ್ತಾವ ನೋಡ್ಬಿಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿ ರಕ್ಷಣೆ ಅಂತ ಬಂದ್ರೆ ಅಲ್ಲಿ ಬರುವಂಥದ್ದು ವೆಪನ್ಸ್ ಶಸ್ತ್ರಾಸ್ತ್ರಗಳು, ಹೌದಲ್ವಾ? ಸೊ ಆ ಶಸ್ತ್ರಾಸ್ತ್ರಗಳೊಂದಿಗೆ ಅವುಗಳನ್ನು ಆಪರೇಟ್ ಮಾಡಕ್ ಬೇಕಾಗಿರುವಂತ ಸಿಸ್ಟಮ್ಸ್ ಬೇಕಾಗತ್ತೆ, ವ್ಯವಸ್ಥೆಗಳು ಬೇಕು, ಅದನ್ನ ನಿಯಂತ್ರಣ ಮಾಡುವಂತ ಟೆಕ್ನಾಲಜಿಗಳು ಬೇಕು, ತಂತ್ರಜ್ಞಾನ ಬೇಕು. ಸೊ ಎಲ್ಲ ಒಟ್ಟಾರೆಯಾಗಿ ನಾವು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ನೋಡ್ತೀವಿ. ಓಕೆನಾ? ಸೊ ಅಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ನೋಡ್ಕೊಳ್ಳೋಕೆ ಭಾರತದಲ್ಲಿ ಹೆಂಗ್ ಇಸ್ರೋ ಇತ್ತಲ್ಲ, ಅದೇ ತರ ಇಲ್ಲಿ DRDO ಅನ್ನುವಂಥದ್ದು ಒಂದು ಸಂಸ್ಥೆ ಇತ್ತು. DRDO ಅನ್ನೋಂಥ ಒಂದು ಸಂಸ್ಥೆ. ಸೊ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸೊ ಇದನ್ನ 1958ರಲ್ಲಿ ಓಕೆ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೆಡ್ ಕ್ವಾರ್ಟರ್ ಇಸ್ ಅಟ್ ನ್ಯೂ ಡೆಲ್ಲಿ. ಇದರ ಕೆಲಸ ಏನು ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, R&D, ಸಂಶೋಧನೆ ಮತ್ತು ಅಭಿವೃದ್ಧಿ. ಯಾವುದಕ್ಕೆ ಸಂಬಂಧಪಟ್ಟಂತೆ? ರಕ್ಷಣಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಇಟ್ ಲುಕ್ಸ್ ಇನ್ ಟು ದಿ R&D ಆಫ್ ಡಿಫೆನ್ಸ್ ಟೆಕ್ನಾಲಜಿ. ಮತ್ತೆ DRDOದು ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಏನು ಅಂದ್ರೆ ಬಲಸ್ಯ ಮೂಲಂ ವಿಜ್ಞಾನಂ, ಸೈನ್ಸ್ ಇಸ್ ದಿ ಸೋರ್ಸ್ ಆಫ್ ಸ್ಟ್ರೆಂತ್ ಅಂತ. ಸೈನ್ಸ್ ಇಸ್ ದಿ ಸೋರ್ಸ್ ಆಫ್ ಸ್ಟ್ರೆಂತ್. ಕನ್ನಡದಲ್ಲಿ ವಿಜ್ಞಾನವು ಶಕ್ತಿಯ ಮೂಲವಾಗಿದೆ.